ಅಮೆರಿಕ ಮತ್ತು ಚೀನಾ ನಡುವಿನ ಸುಂಕ ಸಮರ ಈಗ ತಾರಕಕ್ಕೇರಿದೆ. ಟ್ರಂಪ್ ಎಚ್ಚರಿಕೆಗೆ ಜಗ್ಗದ ಬೀಜಿಂಗ್ ಆಡಳಿತ ವಿರುದ್ಧ ಇದೀಗ ಗದಾ ಪ್ರಹಾರವನ್ನೇ ಮಾಡಲಾಗಿದೆ. ಅಮೆರಿಕ ಉತ್ಪನ್ನಗಳ ಮೇಲಿನ ಚೀನಾದ 34% ಪ್ರತಿಕಾರದ ಸುಂಕವನ್ನ ರದ್ದುಗೊಳಿಸಲು ಕಳೆದ ಮಧ್ಯರಾತ್ರಿಯವರೆಗೂ ಸಮಯ ನೀಡಲಾಗಿತ್ತು. ಆದರೆ ಚೀನಾ ಮಾತ್ರ ಯಾವುದೇ ಕಾರಣಕ್ಕೂ ಅಮೆರಿಕದ ಈ ತೆರಿಗೆ ಯುದ್ಧದ ವಿರುದ್ಧ ಹೋರಾಡಿಯೇ ಗೆಲ್ಲುತ್ತೀವಿ ಅಂತ ಪ್ರತಿ ಸವಾಲು ಹಾಕಿತ್ತು. ಹೀಗಾಗಿಯೇ ಈ ಹಿಂದೆ ಎಚ್ಚರಿಕೆ ಕೊಟ್ಟಂತೆ ಅಮೆರಿಕ ಚೀನಾದ ಉತ್ಪನ್ನಗಳ ಮೇಲೆ ಇದೀಗ ಹೆಚ್ಚುವರಿ 50% ತೆರಿಗೆಯನ್ನ ವಿಧಿಸಿದೆ. ಈ ಮೂಲಕ ಡ್ರ್ಯಾಗನ್ ನಾಡಿನ ಸರಕುಗಳ ಮೇಲೆ ಬರೋಬ್ಬರಿ 104% ಸುಂಕ ಬಿದ್ದಂತಾಗಿದೆ. ನೂತನ ಸುಂಕ ನೀತಿ ಕಳೆದ ಮಧ್ಯರಾತ್ರಿಯಿಂದಲೇ ಅನ್ವಯ ಅಂತಲೂ ವೈಟ್ ಹೌಸ್ ಸ್ಪಷ್ಟಪಡಿಸಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೂ ಗುನ್ನ. ವಿಶ್ವದ 2 ಬಲಿಷ್ಠ ರಾಷ್ಟ್ರಗಳ ನಡುವಿನ ಈ ವ್ಯಾಪಾರ ಯುದ್ಧ ಜಾಗತಿಕ ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುವ ಸಾಧ್ಯತೆ ಇದೆ. ಉಭಯ ದೇಶಗಳ ನಡುವೆ ಈ ಸಮರ ಹೀಗೆಯೇ ಮುಂದುವರೆದರೆ ಭಾರತವೂ ಸೇರಿದಂತೆ ಅನೇಕ ದೇಶಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಭಾರತವೂ ಸೇರಿದಂತೆ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೂ ಡೊನಾಲ್ಡ್ ಟ್ರಂಪ್ ಸುಂಕವನ್ನ ಹೇರಿದ್ದಾರೆ. ಏಪ್ರಿಲ್ 2ರಂದು ಲಿಬರೇಷನ್ ಡೇ ಅಂತ ಘೋಷಿಸಿ ಶ್ವೇತಭವನದಲ್ಲಿ ಎಲ್ಲಾ ದೇಶಗಳು ಅಮೆರಿಕದ ವಸ್ತುಗಳ ಮೇಲೆ ಹಾಕ್ತಾ ಇರುವ ಸುಂಕದ ಪ್ರಮಾಣ, ಅದಕ್ಕೆ ಟ್ರಂಪ್ ನಿಗದಿ ಮಾಡಿರುವ ಟಾರಿಫ್ನ ಲೆಕ್ಕದ ಪಟ್ಟಿಯನ್ನ ತೋರಿಸಿದ್ರು. ಇದೀಗ ಅಮೆರಿಕ ಮತ್ತು ಚೀನಾ ದೇಶಗಳ ನಡುವಿನ ವ್ಯಾಪಾರ ಯುದ್ಧ ಮತ್ತಷ್ಟು ಉಲ್ಬಣಗೊಂಡಿದೆ. ಟ್ರಂಪ್ ಟಾರಿಫ್ ಘೋಷಣೆಯಿಂದ ತಳಮಳಗೊಂಡಿದ್ದ ಚೀನಾ ಅಮೆರಿಕ ಸರಕುಗಳ ಮೇಲೆ ಸುಂಕ ಹೆಚ್ಚಿಸಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಎಲ್ಲಾ ಚೀನಿ ಸರಕುಗಳ ಮೇಲಿನ ಸುಂಕವನ್ನ ಟ್ರಂಪ್ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿಸಿದ್ದಾರೆ. ಇದು ಚೀನಿಯರ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ.